ಥ್ಯಾಂಕ್ ಯು ಸೋ ಮಚ್. ಇಂಪಾರ್ಟೆಂಟ್ ವಿಷಯ. ನಾವು ಆಲ್ರೆಡಿ ನಾನು ಕಂಪ್ನಿ ಜೂಮ್ ಅಲ್ಲಿ ಬಂದಾಯ್ತು, ಪರ್ಸನಲ್ ಆಗಿ ಬಂದಾಯ್ತು ಆರ್ಕೆಯಿಂದ. ಆರ್ಕೆಲಿ ಪರ್ಸನಲ್ ಆಗಿ ಬಂದು ಅವರು ಟೀಮಲ್ಲಿ ಮಾತಾಡಾಯ್ತು, ಫೋನ್ ಅಲ್ಲಿ ಮಾತಾಡಾಯ್ತು. ಇವತ್ತೇ ಲಾಸ್ಟ್. ಯಾರ್ಯಾರು ಪೇಮೆಂಟ್ ಹಾಕಿದ್ದೀರಾ ನಾಳೆ ಮಧ್ಯಾಹ್ನದೊಳಗೆ ಅವಕಾಶ ಇದೆ. ಯಾರು ಬರ್ತೀರಾ ಅವ್ರಿಗೆ ನನ್ ಸಪೋರ್ಟ್. ನಾನು ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ, ಯಾರು ಬರ್ತೀರಾ ಅವ್ರಿಗೆ ಸಪೋರ್ಟ್, ಯಾರು ಬರ್ತೀರಾ ಅವ್ರ ಫೋನ್ ರಿಸೀವ್ ಮಾಡ್ತೀನಿ. ಯಾಕಂದ್ರೆ ತೀರಾ ಮಸ್ಕ ಹೊಡೆದಿ ಎಳ್ಕೊಂಡು ಹೋಗ್ಬಾರ್ದು ಎಲ್ಲೋಗು, ಕರೆಕ್ಟ್ ಅಲ್ಲ? ಒಂದು ಕುದುರೆ ಇರ್ಬೋದು, ಯಾವ್ದನ್ನು ನೀರ್ ಕುಡಿಯೋವರೆಗೂ ಕರ್ಕೊಂಡು ಹೋಗ್ಬೋದು. ಆ ನೀರ್ ಕುಡಿಬೇಕಾಗಿದ್ದು ಆ ಕುದುರೆ, ಕರೆಕ್ಟ್ ಹೌದಲ್ಲ? ನಾನು ಇಷ್ಟು ಸಪೋರ್ಟ್ ಮಾಡಿ, ಇಷ್ಟು ಡೆವಲಪ್ಮೆಂಟ್ ಮಾಡಿ, ಏನೋ ಒಂದ್ ಮಾಡಿದ್ರು ಇವತ್ತು ಆರ್ಕೆ ಅವರು ಟ್ರೈನಿಂಗ್ ಬರಕ್ಕೆ ಹಿಂದೆ ಮುಂದೆ ನೋಡ್ತಾ ಇದಾರೆ ಅಂದ್ರೆ ನಿಮ್ಮಲ್ಲೇ ಆಸಕ್ತಿ ಇಲ್ಲ ಅಂದ್ರೆ, ನನಗೆ ಗೊತ್ತಾಯ್ತು ಯಾರ್ಯಾರು ಎಷ್ಟೆಷ್ಟು ಪೇಮೆಂಟ್ ಹಾಕಿದಿರಾ, ಯಾರ್ಯಾರಿಗೆ ಎಷ್ಟು ಹಾಕಿದಿರಾ, ಕೌಂಟಿಂಗ್ ಎಲ್ಲ ನಮಗೆ ಸಿಗುತ್ತೆ ನೋಡಿ. ಇಷ್ಟೊತ್ತು ತನಕ ನಾನು MD ಅವ್ರ ಚೇಂಬರ್ ಅಲ್ಲಿ ಕೂತಿದ್ದು ನಿಮಗೆ ಫೋಟೋ ಹಾಕಿದ್ದೆ. ನಾನು ಎಕ್ಸಾಕ್ಟ್ 7:49 ನಂಗೆ ಅಲ್ರಾಮ್ ಹೊಡಿತು. ಅಲ್ರಾಮ್ ಹೊಡಿದ ತಕ್ಷಣ MD ಚೇಂಬರ್ ಅಲ್ಲಿ ಇದ್ದಾಗಲೇ ನಾನು ಝೂಮ್ ಆನ್ ಮಾಡಿದೆ. ಝೂಮ್ ಆನ್ ಮಾಡಿದ ತಕ್ಷಣ ಸೌಂಡ್ ಬಂತು. ಅದಾದ್ಮೇಲೆ ಅಲ್ಲಿಗೆ ಸೈಲೆಂಟ್ ಆಗಿ ಇಟ್ಟಿದ್ದೆ ಇರ್ಲಿ ಅಂತ ಹೇಳಿ. ಆಮೇಲೆ MD ಸರ್ ಏನ್ ಝೂಮ್ ನಡೀತಾ ಇದೆಯಾ ಅಂದ್ರು. ಎಸ್ ಸರ್. ಸೋಮಶೇಖರ್ ಕಂಪ್ನಿದ್ ಹಾಕಿಲ್ವ ಅಂದ್ರು. ಇಲ್ಲ ಸರ್, ಅದು TTL ಟ್ರೈನಿಂಗ್ ಇಂದೆಲ್ಲ ಆದ್ಮೇಲೆ ಕಂಟಿನ್ಯೂಟಿ ಮಾಡೋಣ ಅಂತ ಇದೀವಿ ಅಂತ. ಅಷ್ಟೊತ್ತಿಗೆ ಶಿವಮ್ ಅವ್ರು ಮಾತಾಡ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಸ್ಟಾರ್ಟ್ ಆದಾಗ ಯಾರ್ ರ್ಯಾಂಕ್ ಅಂತ ಕೇಳಿದ್ರು. ಸರ್ 5th ಕಂಪ್ಲೀಟ್ ಆಗಿದೆ. 5th ರ್ಯಾಂಕ್ ಅವರು ಇಷ್ಟು ಚೆನ್ನಾಗಿ ಮಾತಾಡ್ತಾರ ಅಂತ ಕೇಳೋದು. ನೋಡಿ, ಯೋಚನೆ ಮಾಡಿ. MD ಸರ್ ಎಷ್ಟು ಅಬ್ಸರ್ವೇಷನ್ ಇರ್ತಾರೆ. ನಾನು ಎಂತ ಮೀಟಿಂಗ್ ಇದ್ರು, ಚೇಂಬರ್ ಒಳಗಿದ್ರು, ನಾವು ಇನ್ ಟೈಮಿಗೆ ಝೂಮ್ ಲಿಂಕ್ ಆನ್ ಮಾಡೋದು, ಸಪೋರ್ಟ್ ಮಾಡೋದು, ಎಲ್ಲಾ ತರದನ್ನ ನಾವು ಮಾಡ್ತೀವಿ. ತುಂಬಾ ಜನಕ್ಕೆ ನನ್ನ ದೃಷ್ಟಿ ಇದೆ, ಬೆಳೆಸ್ಬೇಕು ಇಂಥವ್ರನ್ನ ಅಂತ ಹೇಳಿ. ತುಂಬಾ ಜನಕ್ಕೆ ಪರ್ಸನಲ್ ಆಗು ನಾನು ಹೇಳಿದೀನಿ. ಇಲ್ಲ ಸರ್, ನಮಗೆ 6,500 ದೊಡ್ಡದು, 6,500 ಇದ್ರೆ ಏನೋ ಆಗ್ಬಿಡುತ್ತೆ, ಅರಮನೆ ತಗೋಬಿಡ್ತೀನಿ, ಇನ್ನೊಂದು ತಗೋಬಿಡ್ತೀನಿ ಅನ್ನೋ ಆಲೋಚನೆ. ಮನೆಗೆ ರೇಷನ್ ಬರುತ್ತೆ, 6,500 ರೂಪಾಯಿ ನಿಮ್ಗೆ ಏನ್ ಗೊತ್ತು ಸರ್, ನಮ್ಗೆ ಎಷ್ಟು ಕಷ್ಟ ಇದೆ. ಅದೇ ಜೀವನ ಪರ್ಯಂತ ಕಷ್ಟದಲ್ಲೇ ಇರ್ತೀರಾ. ಆ ಕಷ್ಟದಿಂದ ಹೊರಗ್ ಬರ್ಬೇಕು ಅನ್ನೋದಕ್ಕೇನೆ ನಾವು ಪ್ಲಾನ್ ಮಾಡಿ V-Star ಗೆ ಬಂದಿದೀವಿ. V-Star ಏನಾರು ಅರ್ನಿಂಗ್ ಮಾಡ್ಬೇಕು ಅನ್ನೋದಕ್ಕೋಸ್ಕರ ಎಜುಕೇಶನ್ ತಗೋಬೇಕು ಅಂದಿದೀವಿ. ನೋಡಿ, ಇಷ್ಟಕ್ಕೆ ಡಿಸ್ಕಷನ್ ಮುಗ್ದಿಲ್ಲ. ಮತ್ತೆ ಬೆಳಗ್ಗೆ 9:30 ಇಂದ ಇಡೀ ದಿನ MD ಒಟ್ಟಿಗೆ PPT ಇರ್ಬೋದು, ಯಾವ ತರ ಮಾಡ್ಬೇಕು, ಏನ್ ಮಾಡ್ಬೇಕು ಎಲ್ಲ ಆರ್ಗನೈಸ್ ಮಾಡಿ. ಕಾರ್ಯಕ್ರಮ ಹೇಗಿರುತ್ತೆ ಅಂದ್ರೆ, ಬಂದವ್ರು ಹೇಳ್ತೀರಾ ಸರ್ ನೀವು ಫೋರ್ಸ್ ಮಾಡಿದ್ ಒಳ್ಳೇದಾಯ್ತು ಅಂತ ಹೇಳಿ. ಯಾಕಂದ್ರೆ ಅಷ್ಟು ನೀಟ್ನೆಸ್ ಆಗಿ ಟಾಪಿಕ್ ಏನ್ ಕೊಡ್ಬೇಕು ಒಬ್ಬ ವ್ಯಕ್ತಿಗೆ, ಅವ್ರು ಗೆಲ್ಬೇಕಂದ್ರೆ ಏನ್ ಮಾಡ್ಬೇಕು, ಅದ್ರಲ್ಲೂ ಒನ್ ಮೋರ್ ಚಾನ್ಸ್ ಅನ್ನೋದು ಒಂದು ಇದೆಯಲ್ಲ, ಅದು ಎಷ್ಟು ಲೆವೆಲ್ಗೆ ಡಿಸೈನ್ ಆಯ್ತು ಅಂದ್ರೆ MD ಸರ್ ನಾವು ಕೂತಾಗ ಈಗ ಪ್ರತಿಯೊಬ್ಬ ವ್ಯಕ್ತಿ ಕಣ್ಣಲ್ಲಿ ನೀರು ಬರುತ್ತೆ ಸ್ನೇಹಿತರೆ. ಬರ್ದಿಟ್ಕೊಳ್ಳಿ, ಓಪನ್ ಕಮಿಟ್ಮೆಂಟ್. ಬಂದಿಲ್ಲ 6,500 ರೂಪಾಯಿ ವಾಪಸ್ ನಿಮಗೆ ಕೊಡ್ತೀನಿ, ಆ ತರದ ಒಂದು ಕಾನ್ಸೆಪ್ಟ್ ಅನ್ನ MD ಸರ್ ತಗೋತಾ ಇದಾರೆ. ದಯವಿಟ್ಟು ದುಡ್ಡಿಗೆ ಮುಲಾಜ್ ನೋಡ್ಬೇಡಿ. ತುಂಬಾ ಜನ ಇದ್ದೀರಾ, ಜೀವನದಲ್ಲಿ ಲಕ್ಷ ಸಾಲ ಮಾಡಿದೀವಿ. 5 ಲಕ್ಷನೋ, 10 ಲಕ್ಷನೋ, 20 ಲಕ್ಷನೋ, 30 ಲಕ್ಷನೋ. ಆ ಸಾಲ ತೀರಿಸ್ಬೇಕು, ಮಕ್ಳು ಮದ್ವೆ ಮಾಡ್ಬೇಕು, ಮಕ್ಳು ಎಜುಕೇಶನ್ ಮಾಡ್ಬೇಕು, ಬಾಡಿಗೆ ಮನೇಲಿ ಇದ್ವಿ, ಬೋಗ್ಯದ ಮನೆಗೆ ಹೋಗ್ಬೇಕು, ಸ್ವಂತದ ಮನೆಗೆ ಹೋಗ್ಬೇಕು, ಏನೋ ಒಂದು ಕನಸಿದೆಯಲ್ಲ, ಆ ಕನಸಿಗೆ ಬುನಾದಿ ಹಾಕೋಬೇಕಂತ ಹೇಳಿದ್ರೆ ಕಂಪ್ನಿಯ ಎನ್ವೈರನ್ಮೆಂಟ್, ಕಂಪನಿ ಅಪ್ಲೈನ್ ಒಟ್ಟಿಗೆ ಇನ್ವಾಲ್ವ್ ಆದಾಗ ಅಪ್ಲೈನವರು ನಾವ್ ಹೇಳಿದಕ್ಕೆ ಇನ್ವಾಲ್ವ್ ಆಗ್ತಾರೆ. ಇವ್ರಿಗೆ ಏನಾದ್ರು ಒಂದ್ ಮಾಡ್ಕೊಡ್ಬೇಕು, ನಮ್ಮ ಒಟ್ಟಿಗೆ ಸಾಥ್ ಕೊಡ್ತಾ ಇದಾರೆ ಅನ್ನೋ ಒಂದು ಕನ್ಸರ್ನ್ ಬರುತ್ತೆ, ಒಂದು ಎಮೋಷನಲಿ ಕ್ರಿಯೇಟ್ ಆಗತ್ತೆ. ಆ ಎಮೋಷನಲಿ ಬಾಂಡಿಂಗ್ ನಮ್ಮ ಒಟ್ಟಿಗೆ ನಿಮ್ದು ಬರ್ಲಿಲ್ಲ, ನೀವು ಕಮರ್ಷಿಯಲ್ ಆಗಿ ಯೋಚನೆ ಮಾಡ್ತೀರಾ, 3 ದಿನ ಅಲ್ಲಿರ್ಬೇಕು, ಹೆಂಗಾರ ಮಾಡಿ ನೆವ ಹೇಳ್ಬಿಟ್ಟು ಜ್ವರನೋ, ಉಪವಾಸನೋ, ಪೈಲ್ಸೋ ಏನೋ ಆಗಿದೆ ಅಂತ ಹೇಳ್ಕೊಂಡ್ಬಿಟ್ಟು ಜಾರ್ಕೋಬೇಕಂತ ಹೇಳಿದ್ರೆ ನಿಮ್ಮ ಡೆವಲಪ್ಮೆಂಟಿಗೆ ಸಂತೋಷನು ಜಾರ್ಕೋತಾರೆ. ಬರ್ದಿಟ್ಕೊಳ್ಳಿ, ನಾನು ಏನ್ ಹೇಳ್ತೀನಿ ಅದನ್ನೇ ಮಾಡೋದು. ನಾನು ಹೇಳ್ದಿಲ್ಲದನ್ನ ಯಾವ್ದು ಮಾಡಲ್ಲ. ಏನ್ ಹೇಳ್ತೀನಿ ಅದು ಖಂಡಿತವಾಗಿ ನಾನು ಮಾಡ್ತೀನಿ. ಯಾರ್ ಕೈ ಕೊಡ್ತೀರಾ 100%. ನಾನ್ ನಿಮ್ ಡೆವಲಪ್, ನೀವು ನಮ್ಮೊಟ್ಟಿಗಿಲ್ಲ ಅಂದ್ಮೇಲೆ ನಾವು ನಿಮ್ಮೊಟ್ಟಿಗೆ ಹಾಕಿರ್ಬೇಕು. ಏನ್ ನನಗೋಸ್ಕರ ಕಾರ್ಯಕ್ರಮ ಮಾಡ್ತಾರದ? ಇವತ್ತು ನೀವು ಎಂಟೈರ್ SP ಕೊಟ್ಟಿಲ್ಲ ಅಂದ್ರೆ ಇಂಡಿಯಾದಲ್ಲಿ ನಂಬರ್ 1 ಟೀಮ್ ಆಗಿ ಆರ್ಕೆ ಬರ್ತಾ ಇದೆ. ನೀವು ಬಿಟ್ಟು ಆರ್ಕೆಗೆ ಬೇರೆ ಟೀಮ್ ಇದೆ, ಆದ್ರೂ ಆರ್ಕೆಗೆ ಯಾಕೆ ಒತ್ತು ಕೊಡ್ತಾ ಇದೀವಿ? ಯಾಕೆ ಐಫೈ ಒಂದ್ ಗೋವಾದಲ್ಲಿ ಟ್ರೀಟ್ಮೆಂಟ್ ನಾವೇನ್ ಕೊಟ್ಟಿದೀವಲ್ಲ, ನಿಮ್ ಬಜೆಟ್ ಟ್ರೀಟ್ಮೆಂಟ್ ಅಲ್ಲ ಅದು, ಅದು ಡಬಲ್ ಬಜೆಟಿನ ಟ್ರೀಟ್ಮೆಂಟ್. ನೀವು ಬೇಕಾದ್ರೆ ಎನ್ಕ್ವೈರಿ ಮಾಡಿ. ಅದೇ ಹೋಟೆಲ್ಗೆ ಹೋಗಿ 6,150 ರೂಪಾಯಿ ಇದೆ. ಇದೇ ನಮ್ ಚಂಪಾ ಅವ್ರು ಕೇಳಿದ್ರು, 6,150 ರೂಪಾಯಿ ಪರ್ ರೂಮ್ ಹೇಳಿದ್ದಾರೆ. ಆದ್ರೆ ನೀವು 3 ದಿನ ಪ್ಯಾಕೇಜಿಗೆ ಕೊಟ್ಟಿರ್ತಕ್ಕಂಥದ್ದೇ 6,000. ಕರೆಕ್ಟ್ ಹೌದೋ ಅಲ್ವೋ? ಒಂದಿನದ ಪ್ಯಾಕೇಜ್ ಅಷ್ಟು ಇರ್ಬೇಕಾದ್ರೆ 3 ದಿನದ ಪ್ಯಾಕೇಜು, ಸೈಟ್ ಸೀನಿಂಗು, ಎಲ್ಲಾ ವಾತಾವರಣಗಳು ನೋಡ್ಬೇಕಂದ್ರೆ ಅಂದ್ರೆ ನಾವು ದುಡ್ಡು ಹಾಕ್ಲಿಕ್ಕೆ ಯಾವ್ದ್ರಲ್ಲೂ ಹಿಂದೆ ಮುಂದೆ ನೋಡಲ್ಲ. ನಮ್ ಟೀಮ್ ಅವ್ರ ಫ್ರೆಶ್ ಮೈಂಡ್ ಇರ್ಬೇಕು, ಯಾವ ತರ ಇರ್ಬೇಕು, ಅಲ್ಲಿ ಏನ್ ಘಟನೆ ಆಯ್ತು, ಅದಕ್ಕೆ ಏನ್ ಮಾಡ್ಕೊಂಡ್ ಬಂದು ಎಲ್ಲ ನಿಮಗೆ ಗೊತ್ತಿದೆ. ಆದ್ರೆ ಇವತ್ತು ಒಂದು ದೊಡ್ಡ ಮೈಂಡ್ ಸೆಟ್ ಅಲ್ಲಿ MD ಸರ್ ಇಷ್ಟೋ ತನಕ ಕೂತ್ಕೊಂಡು ಪ್ರಿಪ್ರೇಷನ್ ಮಾಡ್ಕೊಂಡು ಎಂಟ್ರಿ ಹೆಂಗಿರ್ಬೇಕು, ಒಂದು ಕಂಪನಿಯ ಪ್ರೊಫೈಲ್ ಒಂದು ಚರ್ಚೆ ಆಯ್ತು. ನನಗೆ ಗೊತ್ತಿಲ್ಲದ ವಿಷಯಗಳು ಎಷ್ಟೋ ಹೊರಗ್ ಬಂದು PPT ರೆಡಿ ಮಾಡಕ್ ಹೇಳೋದು. ಅಯ್ಯೋ, ನಮ್ಮ ಕಂಪನಿ ಈ ಲೆವೆಲ್ಗೆ ಇನ್ನೂ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಇದೆಯಾ ಅಂತ ನನಗೆ ಅನ್ನಿಸ್ಬಿಡ್ತು.
ಅಂದ್ರೆ ಅಷ್ಟು ಮಟ್ಟಕ್ಕೆ ತಯಾರಿ ಮಾಡ್ಕೊಂಡು ನೀವೇನ್ ಬರ್ತಾ ಇದ್ದೀರಾ, ಪ್ರತಿಯೊಬ್ಬ ವ್ಯಕ್ತಿನೂ ಲಕ್ಪತಿ ಮಾಡ್ಲೇಬೇಕು, ನೆಕ್ಸ್ಟ್ ಟಿಟಿಎಲ್ ಒಟ್ಟಿಗೆ ಅವ್ರ ಕೋರ್ ಲೀಡರ್ ಆಗ್ಲೇಬೇಕು, ಇಲ್ಲ ಪ್ರೆಸಿಡೆಂಟ್ ಆಗ್ಬೇಕು, ಡೈಮಂಡ್ ಆಗ್ಬೇಕು ಅನ್ನೋ ಆಲೋಚನೆಯಲ್ಲಿ MD ಮಾಡ್ತಾ ಇದ್ದಾರೆ. MD ಇದ್ರಿಂದ ಏನೋ ದುಡ್ಡು ಮಾಡಿ ಅವ್ರ ಯಶಾರಾಮಿ ಮಾಡ್ಬೇಕನ್ನೋದು MD ಇಲ್ಲ. MD ಬ್ಯಾಕ್ ಗ್ರೌಂಡ್ ನಮಗೆ ಗೊತ್ತಿದೆ, ಊರು ಮನೆಗೆ ಬಂದ್ರೆ ನಿಮ್ಗೆ ಗೊತ್ತಾಗತ್ತೆ MD ಬ್ಯಾಕ್ ಗ್ರೌಂಡ್ ಹೇಗಿದೆ ಫೈನಾನ್ಷಿಯಲಿ ಅಂತೇಳಿ. ಒಂದು ಲಂಡನ್ ಅಲ್ಲಿ ಓದ್ತಾ ಇರ್ತಕ್ಕಂಥ ಸ್ವಂತ ಮಗನ್ನ ಎಜುಕೇಶನ್ ಡ್ರಾಪ್ ಮಾಡಿ ಫೈನಾನ್ಷಿಯಲಿ ಆಚೆ ಈಚೆ ಆಗ್ಬಾರ್ದು, ಒಬ್ರು ನೋಡ್ಕೊಳ್ತಕ್ಕಂಥ ನಂಬಿಕಸ್ತ ಬೇಕು ಅಂತೇಳಿ ಇವತ್ತು ಎಜುಕೇಶನ್ ಅನ್ನ ಡ್ರಾಪ್ ಮಾಡಿ ಲಂಡನ್ ಇಂದ ಇವತ್ತು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಗೆ 100 ಕೋಟಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ತನ್ನ ಮಗನ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಗೆ ಡೈರೆಕ್ಟರ್ ಮಾಡಿ ಕೂರಿಸ್ತಾರೆ ಅಂದ್ರೆ ಅಲ್ಲೂ ಯೋಚನೆ ಮಾಡ್ಬೇಕು ನಾವು, ನಮಗೆ ಫ್ಯೂಚರ್ ಇದೆಯೋ ಇಲ್ವೋ ಅಂತೇಳಿ. ದುಡ್ಡು ಮಾಡ್ದ ವ್ಯಕ್ತಿ ಯಾರು ತನ್ನ ಮಕ್ಳನ್ನ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಗೆ ತರಲ್ಲ ಸ್ನೇಹಿತರೆ. ನೀನ್ ಆ ಬಿಸ್ನೆಸ್ ನೋಡ್ಕೋ, ಎಲ್ಲಾರು ಮಾಡ್ಕೋ, ಎಂಜಾಯ್ ಮಾಡ್ಕೊ ಅಂತಾರೆ. ಆದ್ರೆ ಈ ವ್ಯಕ್ತಿನ ಕೂರಿಸ್ಕೊಂಡು ಫೈನಾನ್ಷಿಯಲ್ ನೀನೇ ನೋಡ್ಕೊಬೇಕು, ಮಿಸ್ಯೂಸ್ ಆಗ್ಬಾರ್ದು ಪೇಮೆಂಟ್ ಅಂತ ಹೇಳಿ ಎಜುಕೇಶನ್ ನ ಡ್ರಾಪ್ ಮಾಡಿ ಇಲ್ಲಿ ಕೂರಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಯೋಚನೆ ಮಾಡ್ಬೇಕಲ್ಲ ನಮಗೆ ಭವಿಷ್ಯ ಇದೆಯೋ ಇಲ್ವೋ. ಇವತ್ತು MD ನಮ್ ಜಾಗಕ್ಕೆ ಅವ್ರ MD, ನಾಳೆ ನನ್ನ ID ಟಾಪ್ ಅಲ್ಲಿ ಹೋಗ್ಬೇಕಾದ್ರೆ ನನಗೆ ಏಜ್ ಆಗ್ತಾ ಇದೆ ಅಂತ ಹೇಳಿದ್ರೆ ನನ್ ಮಕ್ಳಿಗೆ ಆ ID ಸಿಗುತ್ತೆ, ಅವ್ರ ಮಕ್ಕಳು ಆ ಸಂದರ್ಭಕ್ಕೆ ಅವ್ರ MD ಆಗ್ತಾರೆ. ಅಂದ್ರೆ ಯೋಚನೆ ಮಾಡಿ, ಜನರೇಷನ್ ಟು ಜನರೇಷನ್ ಪ್ಲಾನ್ ಇದೆ ಇಲ್ಲಿ. ಒಬ್ಬ ವ್ಯಕ್ತಿಯ ಕಾನ್ಫಿಡೆನ್ಸ್ ಮೇಲಲ್ಲ, ಇನ್ನೊಬ್ಬ ವ್ಯಕ್ತಿನೂ ಅದಕ್ಕೆ ಸಾಥ್ ಕೊಡ್ತಕ್ಕಂತ ಒಂದು ಲೆವೆಲ್ ಇದೆ. ಸೊ ಹಾಗಾಗಿ ದಯವಿಟ್ಟು ಎಲ್ಲರಿಗೂ ಹೇಳ್ತಾ ಇದ್ದೀನಿ, ನಾನು ಮತ್ತೆ ಯಾರಿಗೂ ಹೇಳಲ್ಲ ಬನ್ನಿ ಅಂತಾನು ಹೇಳಲ್ಲ, ರಿಕ್ವೆಸ್ಟ್ ಮಾಡಲ್ಲ. ಎಷ್ಟೋ ಜನ ಲೀಡರ್ಸ್ ಹೇಳಿದ್ರು ಸರ್ ನೀವ್ ಒಂದ್ಸರಿ ಮಾತಾಡ್ಕೊಡಿ ಸರ್ ಅಂದ್ರು, ಮಾತಾಡ್ಕೊಟ್ಟಿದೀನಿ, ಎಲ್ಲದೂ ಮಾಡ್ಬಿಟ್ಟಿದೀನಿ. ಕರೆಕ್ಟ್ ಅಲ್ಲ? ಇದಕ್ಕಿಂತ ನಾವು ಜಾಸ್ತಿ ಮಾಡಿದ್ರೆ ಏನ್ ಗೊತ್ತಾ, ನನ್ಗೂ ಗೌರವ ಇರಲ್ಲ, ನಿಮ್ಗೂ ಗೌರವ ಇರಲ್ಲ. ಕರೆಕ್ಟ್ ಹೌದೋ ಅಲ್ವೋ? ಇಷ್ಟ ಇದ್ದವ್ರು ಬರ್ತೀರಾ, ಕಷ್ಟ ಆದವ್ರು ಬಿಡ್ತೀರಾ. ನಾಳೆ ಯಾರು 12 ಗಂಟೆ 1 ಗಂಟೆ ಒಳಗೆ ಪೇಮೆಂಟ್ ಆಗ್ತಾರೆ ಅವ್ರಿಗೆ ರೂಮ್ಸ್ ಅಲೌಟ್ ಆಗುತ್ತೆ. ಇಲ್ಲ ಅಂದ್ರೆ MD ಎಕ್ಸ್ಪೆಕ್ಟೇಷನ್ ಬಂದಾಗಿದೆ ಟಾರ್ಗೆಟ್, MDನೂ ಟೆನ್ಷನ್ ತಾಳಲ್ಲ. ಸೊ ಏನು ಮಾಡ್ಲಿಕ್ಕಾಗಲ್ಲ. ಯಾರು ಬರ್ತೀರಾ 100% ಸಾಥ್ ಕೊಡ್ತೀವಿ. ಯಾರು ಬರಲ್ಲ, ನಾವೇನ್ ವಿರೋಧಿಗಳಲ್ಲ ನಿಮ್ಗೆ, ನಾವೇನ್ ನಿಷ್ಠೂರ ಆಗಲ್ಲ, ಏನು ಆಗಲ್ಲ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಚೆನ್ನಾಗಿದ್ದೀರಾ ಮೇಡಮ್? ಓ ಚೆನ್ನಾಗಿದ್ದೀನಿ ಸರ್. ಡಿಸ್ಕಷನ್ ನಾವು ಡೆವಲಪ್ಮೆಂಟ್ ಬರಲ್ಲ. ಯಾಕೆ ಬರಲ್ಲ ಹೇಳಿ? ನಿಮ್ ಡೆವಲಪ್ಮೆಂಟ್ ಮಾಡ್ಬೇಕನ್ನೋದಕ್ಕೆ ನಾವು ಕಳಿಸ್ತಾ ಇರೋದು. ಅದಕ್ಕೆ ನೀವೇ ಬರಲ್ಲ ಅಂದಾಗ ನಾವು ನಿಮ್ಮ ಹತ್ರ ಚರ್ಚೆ ಮಾಡಿ ಏನ್ ಪ್ರಯೋಜನ ಇದೆ? ನೀವು ಬನ್ನಿ, ನೀವ್ ಹಂಗ್ ಮಾಡಿ, ಈ ತರ ಮಾಡಿ, ಆ ತರ ಮಾಡಿ, ಎಲ್ಲಾ ತರದ್ದು ಆಲ್ರೆಡಿ ನೋಡಿ. ಮೇ 24ನೇ ತಾರೀಕಿಗೆ ಕಾರ್ಯಕ್ರಮ ಫೈನಲ್ ಆಗ್ತಾ ಇದೆ ನಮ್ದು ಸಿಲ್ವರ್ ಕ್ರೌನ್. ನಾನು ಮುಂದೆ ತಗೊಂಡು ಹೋಗ್ಬೋದು. 3 ಲಕ್ಷ ರೂಪಾಯಿ ಬೆಳ್ಳಿ, 3 ಲಕ್ಷ ರೂಪಾಯಿ ಬೆಳ್ಳಿ ಕೊಡ್ತಾ ಇರೋದು ಈಗ ನಾನು ಟೋಟಲ್. ಅಂದ್ರೆ 24ನೇ ತಾರೀಕು ಮೇಗೆ ಬ್ಯಾಂಗ್ಳೂರಲ್ಲಿ ಫೈನಲ್ ಆಗ್ತಾ ಇದೆ, ಹಾಲು ಎಲ್ಲ. ಸೊ ಡೇಟು ಫೈನಲ್ ಆಗ್ತಾ ಇದೆ. ಅಂದ್ರೆ ನಿಮ್ಗೆ ಏನ್ ಮಾತು ಕೊಟ್ಟಿರ್ತೀವಲ್ಲ ಅದನ್ನ ಅದೇ ತಕ್ಷಣಕ್ಕೆ ರಿಟರ್ನ್ಸ್ ನಾವು ಕೊಡ್ತೀವಿ, ಅದು ಬ್ಯಾಲೆನ್ಸ್ ಮಾಡಲ್ಲ. ಅಕಸ್ಮಾತ್ TTL ಇಲ್ಲ ಅಂದಿದ್ರೆ ಈ ತಿಂಗಳಲ್ಲಿ ಫಿನಿಶ್ ಮಾಡಿ ನಾವು ಕೊಟ್ಬಿಡ್ತಿದ್ವಿ. ಅದು TTL ಟ್ರೈನಿಂಗ್ ಇರೋದ್ರಿಂದ ನಾವು ಆ ಬೆಳ್ಳಿ ಕಿರಣ ಒಂದ್ ಸ್ವಲ್ಪ ಪೋಸ್ಟ್ ಪೋನ್ ಮಾಡ್ಬೇಕಾಯ್ತು. TTL ಇಲ್ಲ ಅಂತ ಹೇಳಿದ್ರೆ ಇಷ್ಟೊತ್ತಿಗೆ ನಿಮ್ ಫೋಟೋಗಳು ಬಂದಿರೋದು, ನಿಮ್ಮ ತಲೆ ಮೇಲೆ ಬೆಳ್ಳಿ ಕಿರೀಟ ಇಟ್ಟಿರೋದು, ನೀವ್ ಮನೇಲೆಲ್ಲ ಇಟ್ಕೊಳ್ತಿದ್ರಿ, ಇಲ್ಲ ಫೋಟೋ ಹಾಕೊಳ್ತಿದ್ರಿ, ಏನೋ ಒಂದ್ ಮಾಡ್ತಿದ್ರಿ. ಆದ್ರೆ TTL ಟ್ರೈನಿಂಗ್ ಮಧ್ಯ ಇತ್ತು ಅಂತ ಹೇಳಿ ನಾವು ಅದನ್ನ ಪೋಸ್ಟ್ ಪೋನ್ ಮಾಡಕ್ಕಾಯ್ತು. ಸೊ ಹಾಗಾಗಿ ಅದನ್ನು ಫೈನಲ್ ಆಗಿದೆ. ಮೇ 24ನೇ ತಾರೀಕಿಗೆ ಪ್ರೋಗ್ರಾಮ್ ಮಾಡಿ ಯಾರ್ಯಾರು ಬೆಳ್ಳಿ ಕಿರೀಟ ಅಚೀವ್ ಆಗಿದ್ರ ಬೆಳ್ಳಿ ಕಿರೀಟ ಅಚೀವ್ಮೆಂಟ್ ಇಂದೆಲ್ಲ ಅವತ್ತು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೀವಿ. ನಾವ್ ಇವತ್ತವರೆಗೂ ಒಂದು ಟ್ರಿಪ್ ಬ್ಯಾಲೆನ್ಸ್ ಇಟ್ಕೊಳ್ಳಲ್ಲ. ನಾವು ಬಾಯಿ ಮಾತಲ್ಲಿ ಕೊಟ್ಟಿರ್ತಕ್ಕಂಥ ಅವಾರ್ಡ್ ನಾವ್ ಯಾವ್ದು ಬ್ಯಾಲೆನ್ಸ್ ಇಟ್ಕೊಳ್ಳಲ್ಲ. ನಾವು ನಮ್ ಕೈಯಿಂದ ಏನ್ ಮಾತು ಬಂದಿರುತ್ತೆ ಆ ಮಾತನ್ನ ಅಲ್ಲಲ್ಲೇ ವ್ಯವಹಾರ ಕ್ಲೋಸ್ ಮಾಡ್ತೀವಿ. ಸೊ ನಾಳೆ ಮಧ್ಯಾಹ್ನ 1 ಗಂಟೆವರೆಗೂ ವೆಯ್ಟ್ ಮಾಡ್ತೀವಿ. ಅದ್ರ ಮೇಲೆ ನೀವ್ ಬರೋದು ಬಿಡೋದು ನಿಮ್ಮಿಷ್ಟ. ಯಾಕಂದ್ರೆ ಅಲ್ಲಿ ಬಂದು ಕ್ಯಾಶ್ ಕೊಡ್ತೀನಿ, ಅಲ್ಲಿ ಕ್ಯಾಶ್ ತಗೋತಾರೆ, ಅಲ್ಲಿ ಜನ ಸಂತೆ ಆಗಿರುತ್ತೆ. ನಿಮ್ಮನ್ನ ಕ್ಯಾಶ್ ತಗೊಂಡಿ ಅದನ್ನ ಅಲ್ಲಿ ಕೌಂಟಿಂಗ್ ಕೊಟ್ಟಿ ನಿಮಗೆ ಬುಕ್ ಮಾಡುವಷ್ಟು ಪೇಷನ್ಸ್ ಕಂಪ್ನಿಗೂ ಇರಲ್ಲ ಸ್ನೇಹಿತರೆ, ಕಂಪ್ನಿಗೂ ಇರಲ್ಲ ಪೇಷನ್ಸ್. ಇಲ್ಲಿ ಯಾರು ಆಗ್ತಾರೆ ಅವರಿಗೆ 1 ರೂಮಲ್ಲಿ 3 ಶೇರಿಂಗ್ ಆಗಿ ಬುಕ್ ಮಾಡಿ ನಮಗೆ ಕೀ ಹ್ಯಾಂಡ್ ಓವರ್ ಕೊಟ್ಬಿಟ್ಟಿರ್ತಾರೆ. ಅದ್ರ ಮೇಲೆ ನಿಮ್ಮಿಷ್ಟ. ನಾಳೆ ಓವರ್ ಕ್ರೌಡ್ ಆಯ್ತು, ಬಂದೆ ಸರ್ ನಾನು 8 ಗಂಟೆಗೆ ಆಗ್ತೆ 7 ಗಂಟೆಗೆ ಆಗ್ತೆ ಅಂತ ಹೇಳಿದ್ರೆ ಆ ರೆಸಾರ್ಟ್ ಬಿಟ್ಟು ದೂರದಲ್ಲಿ ಎಲ್ಲಾದ್ರೂ ಮಾಡ್ತಾರೆ, ಅಲ್ಲಿಗೆ ಹೋಗಿ ರೆಸಾರ್ಟಿಗೆ ಬರ್ಬೇಕು. ಮತ್ ಮೀಟಿಂಗ್ ಮುಗಿದ್ಮೇಲೆ ಫ್ರೆಶ್ ಅಪ್ ಆಗ್ಬೇಕಂದ್ರೆ ಎಲ್ಲಿ ಹೋಗ್ಬೇಕು? ಆ ಕಡೆ ರೂಮ್ಗೆ ಹೋಗ್ಬೇಕು. ರೆಸಾರ್ಟ್ ಸಿಗಲ್ಲ, ಯಾವ್ದೋ ಲಾಡ್ಜ್ ಸಿಗುತ್ತೆ ಅಕ್ಕಪಕ್ಕ. ಆ ಲಾಡ್ಜ್ ಅಲ್ಲಿ ನಿಮ್ಗೆ ಸ್ಟೇಯಿಂಗ್ ಅವಕಾಶ ಮಾಡ್ಕೊಡ್ತಾರೆ. ಇಲ್ಲೇ ಮೀಟಿಂಗು, ಈ ಮೀಟಿಂಗ್ ಮುಗಿಸ್ಕೊಂಡು ಹಂಗೆ ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಬಂದು ಮತ್ತೆ ಲಂಚ್ ಮಾಡ್ಕೊಂಡು ಮತ್ತೆ ಡಿನ್ನರ್ ಮಾಡ್ಕೊಂಡು ಈ ವಾತಾವರಣದಲ್ಲಿ ನೀವ್ ಇರ್ಲಿಕ್ಕೆ ಆಗಲ್ಲ. ನಾಳೆ ಯಾರು ಮಧ್ಯಾಹ್ನದೊಳಗೆ ಹಾಕಿದೀರಾ ಅವ್ರಿಗೆ ರೂಮ್ ಅಲಾಟ್ ಮಾಡಿಸ್ಕೊಡೋ ಜವಾಬ್ದಾರಿ ನಂದು. ನಾಳೆ ಮಧ್ಯಾಹ್ನದೊಳಗೆ ಯಾರು ಹಾಕಿಲ್ಲ ನಿಮ್ಗೂ ಒಂದ್ ಸಲ್ಯೂಟು. ನಮ್ಗೂ ಬಿಸಿ ಇದೀವಿ, ನಾವ್ ಅದನ್ನೇ ಪದೇ ಹೇಳ್ಲಿಕ್ಕೆ ಆಗಲ್ಲ. ಕರೆಕ್ಟ್ ಹೌದು ಅಲ್ವಾ? ನಮ್ದು ಪ್ರಿಪರೇಷನ್ ವರ್ಕ್ ಇದೆ, ನಮ್ಗೂ ಟೀಮ್ ದೊಡ್ಡದಿದೆ, ಇಡೀ ಕಂಪ್ನಿಯ ಜವಾಬ್ದಾರಿಗಳಿದೆ. ಯಾರು ಬರ್ತಾ ಇದಾರೆ, ಏನಾಗ್ತಾ ಇದೆ, ಯಾವ ತರ ಮಾಡ್ಬೇಕು, ಹೇಗ್ ಮಾಡ್ಬೇಕು, ಆ ಚರ್ಚೆಗಳೆಲ್ಲ ನಮ್ಮ ಹತ್ರ ನಡೀತಾ ಇದೆ. ಸೊ ಹಾಗಾಗಿ ಯಾರು ಬರೋರು ಇದ್ದೀರಾ ಬರ್ಬೋದು. ಇಲ್ಲ ಸರ್ ನನಗೆ ತಂದೆಗೆ ಹುಷಾರಿಲ್ಲ, ನಮ್ ತಾಯಿಗೆ ಹುಷಾರಿಲ್ಲ ಅಂತ ಕಳ್ ನಾಟಕ ಆಡ್ತಕ್ಕಂಥದ್ದು, ಹುಷಾರಿಲ್ಲ ಅಂತ ಕಳ್ ನಾಟಕ ಆಡ್ತಕ್ಕಂಥದ್ದು, ಅಲ್ಲಿ ಏನಾಗೋದು ಗೊತ್ತಾ? ಯೂನಿವರ್ಸಲ್ ಸಪೋರ್ಟ್ ಜೀವನ್ ಪರ್ಯಂತ ನಿಮ್ಗೆ ಅದೇ ತರ ಆಟ ಆಡಕ್ಕೆ ಮಾಡ್ಬಿಡ್ತಾರೆ.
ಇಲ್ಲ ಸರ್ ಅದ್ ಏನ್ ಬೇಕಾರಾಗ್ಲಿ ನನ್ ಕಷ್ಟ ಇದೆ ಸರ್ ಜೀವನದಲ್ಲಿ, ಇದು ಒಂದ್ ಕಷ್ಟ ಇದ್ರು ಪರವಾಗಿಲ್ಲ ಸರ್ ನಾನ್ ಸಹಿಸ್ಕೋತೀನಿ ಸರ್, ನಾನ್ ಗೆಲ್ಬೇಕು ಸರ್ ಅಂತ ಬರೋರ್ಗೆ ನಮಗೂ ಒಂದ್ ಹುಮ್ಮಸ್ ಬರುತ್ತೆ, ನಿಮ್ಗೆ ಏನಾದ್ರು ಒಂದ್ ಮಾಡ್ಬೇಕಂತೇಳಿ. ನಾನ್ ತುಂಬಾ ಅಬ್ಸರ್ವ್ ಮಾಡಿದೆ ನಮ್ ಲೆಜೆಂಡ್ಸ್ ಇನ್ ಕಮಿಟ್ಮೆಂಟ್ ತಗೋಬೇಕಾದ್ರೆ, ಸರ್ ಅವ್ರು ಹಿಂಗ್ ಮಾಡಿದ್ರು, ಸರ್ ಅವ್ರು ಹಾಕ್ತೀನಿ ಅಂದ್ರು, ಇವ್ರು ಹಾಕಿಲ್ಲ ರೀ. ಅಡ್ಜಸ್ಟ್ ಮಾಡ್ಬೇಕು ಅನ್ನೋದು ಯಾವತ್ತಿದ್ರು ಎಂಡಿಂಗ್ ಅಲ್ಲಿ ಮಾಡೋದು ಇದೆ, ಇವತ್ತು ಮಾಡೋದಿದೆ, ಕರೆಕ್ಟ್ ಅಲ್ಲ? ಯಾವಾಗಿದ್ರು ಬರದೆ ಅಂತ ಆದ್ಮೇಲೆ ಮುಂಚೆ ಮಾಡ್ಕೋಬೇಕದು. ಅದನ್ನ ಯಾಕೆ ಎಂಡಿಂಗ್ ವರ್ಗು ಹೇಳ್ಕೊಂಡು ಹೋಗ್ತೀರಾ? ಎಂಡಿಂಗ್ ವರ್ಗು ಹೇಳ್ಕೊಂಡೋದಾಗ ಏನಾದ್ ಗೊತ್ತಾ, ನಿಮ್ಮೇಲಿರೋ ಅಭಿಮಾನನು ಸೀನಿಯರ್ ಗಳಿಗೆ ಕಮ್ಮಿ ಆಗತ್ತೆ. ಎಷ್ಟಪ್ಪ ಇವ್ರಿಗೆ ಹೇಳ್ಬೇಕು, 20 ಸರಿ ಹೇಳ್ಬೇಕಾ ಇವ್ ಡೆವಲಪ್ಮೆಂಟ್ಗೋಸ್ಕರ ಅನ್ನೋದು ಬಂದ್ಬಿಡುತ್ತೆ. ಸೊ ಪ್ಲಾನ್ ಮಾಡ್ಕೊಳ್ತೀರಾ ಅನ್ಕೊಂಡಿದೀನಿ. ಶಿವಮ್ ಅವರೇ ಸೂಪರ್ ಡೂಪರ್. ನೀವು ನಾನೇನ್ ಅನ್ಕೊಂಡೆ, ಸ್ಯಾರಿ ಹಾಕೊಂಡ್ ಕೂತ್ಕೊಂಡ್ಬಿಟ್ಟಿದ್ರಲ್ಲ ಅನ್ಕೊಂಡೆ, ಹಿಂದ್ಗಡೆ ಸ್ಯಾರಿ ಫೋಟೋ ಹಾಕೊಂಡಿರೋದು, ಅದು ಕರೆಕ್ಟ್ ಅಲ್ಲ? ಒಂದೇ ಮಾತಿಗೆ ಶಿವಮ್ ಅವ್ರಿಗೆ ಫೋನ್ ಮಾಡಿದೆ, ಶಿವಮ್ ಅವ್ರೆ ಹೆಲ್ತ್ ಅಂಡ್ ಪ್ಲೇನ್ ಸರ್ ನಾನ್ ಮಾಡ್ಬೇಕಾ ಅಂದ್ರು. ಅಲ್ಲ ನೀವು ಮಾಡಕ್ಕೆ ನಿಮಗ್ ಫೋನ್ ಮಾಡಿರೋದು, ಬೇರೆಯವ್ರಿಗೆ ಮಾಡಿದಾರೆ ನಿಮ್ಗೆ ಯಾಕೆ ಮಾಡ್ತಿದ್ದೆ ಅಂತ ಕೇಳಿದೆ. ಸಾರ್ ಒಂಚೂರು ಟ್ರೈನಿಂಗ್ ಹೊರಡ್ಬೇಕಲ್ಲ ಅಂತ ಹೇಳಿದ್ರು. ಅಲ್ಲಿ ನಾವೆಲ್ಲೂ ಸಟ್ಲ್ ಆಗಕ್ ಹೋಗ್ತಾ ಇಲ್ಲ ಮೇಡಮ್, ಟ್ರೈನಿಂಗ್ ಇರೋದು ಮಾರನೇ ದಿನ, 1 hour ಮಾತಾಡೋದಷ್ಟೇ ಅಂದೆ. ಎಸ್ ಸರ್ ಕೊಡಿ ಸರ್ ನಾನು ಮಾತಾಡ್ತೀನಿ ಅಂತ ಹೇಳಿ ಇಮಿಡಿಯೇಟ್ ಫೋಟೋ ಕಳ್ಸಿದ್ರು, ರೆಡಿ ಆಯ್ತು. ನನ್ಗೆ ಇಂಥ ಲೀಡರ್ನ ನಾನು ಖುಷಿ ಪಡ್ತೀನಿ. ಇಂಥ ಲೀಡರ್ನ ಒಂದ್ ಮಾತು ಹೇಳಿದ್ರೆ ಎಸ್ ಸರ್ ನಾನು ನಿಮ್ ಒಟ್ಟಿಗೆ ಇದೀನಿ ಅಂದ್ರೆ ಪಣ ತೊಟ್ಟಿ ಗೆಲ್ಲಿಸ್ತೀವಿ, ನಾವು ಪಣ ತೊಟ್ಟಿ ಗೆಲ್ಲಿಸ್ತೀವಿ. ನಾವ್ ಹೇಳ್ದಾಗ ಸಾರ್ ನೋಡೋಣ ಅದು ಇದು ರೀಸನ್ ಹೇಳ್ತಾ ಇದ್ರೆ ನಮ್ಗೆ ಲೈಕ್ ಆಗಲ್ಲ. ನಾವ್ MD ಸಂತೋಷ್ ಅಂತ ಒಂದ್ ಬೆಲ್ಟ್ ತೋರ್ಸಿದ್ರೆ 5 ಹಸ್ತನೇ ನುಂಗ್ಬಿಡ್ತೀವಿ, ಆ ತರ ಮೈಂಡ್ ಸೆಟ್ ಇರೋರು ನಾವು ಹಂಗ ಹೇಳಿದಾಗ ನೀವು ನಮಗೆ ರೆಸ್ಪಾನ್ಸ್ ಕೊಟ್ಟಾಗ ಏನಾದ್ ಗೊತ್ತಾ, ನಮಗೂ ನಿಮ್ ಒಟ್ಟಿಗೆ ಇನ್ವಾಲ್ವ್ ಆಗ್ಬೇಕು ಅಂತ ಖುಷಿ ಆಗುತ್ತೆ. ತುಂಬಾ ಜನ ಜಾರ್ಕೋತಾರೆ ಝೂಮ್ ಹೇಳಿದಾಗ, ನೋಡೋಣ ಸರ್, ಇಲ್ಲ ಸರ್ ಅಲ್ಲಿದ್ದೀವಿ ಇಲ್ಲಿದ್ದೀವಿ. ನನ್ನ ಲೈಫಲ್ಲಿ ನಾನು ಪ್ರಾಮುಖ್ಯತೆ ಬೆಳವಣಿಗೆ ಬಗ್ಗೆ ಜಾಸ್ತಿ ಕೊಟ್ಟಿದ್ದೀನಿ ನಾನು, ಅದಕ್ಕೆ ದೇವ್ರು ನಮ್ಗೆ ಸಕ್ಸಸ್ ಕೊಡ್ತಾ ಇದ್ದಾನೆ. ನಾವು ಬೆಳವಣಿಗೆ ಬಗ್ಗೆ ಕೆಲವು ಪ್ರಾಮುಖ್ಯತೆ ಕೊಡಲ್ಲ, ನೋಡೋಣ, ಅಯ್ಯೋ ನೋಡೋಣ, ಇನ್ನೊಂದ್ಸರಿ ನಮ್ಗೆ ಕೊಡ್ಬೇಕಂತ ಯಾರಿಗೂ ಮನ್ಸು ಬರೋದಿಲ್ಲ. ಸೊ ಸೂಪರ್ ಆಗಿ ಮಾತಾಡ್ತೀರಾ ಅಂತಾನೆ ಶಿವಮ್ ಅವರೇ ನಿಮ್ಗೆ ಕೊಟ್ಟಿದ್ದು, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ. ನಾಳೆ ಮಧ್ಯಾಹ್ನದೊಳಗೆ ಯಾರ್ಯಾರು ಫಿಲ್ ಮಾಡ್ಕೋತೀರಾ ಮಾಡ್ಕೊಳ್ಳಿ, ಬರೋರು ಬರ್ಬೋದು, ಬಿಡೋರು ಬಿಡಬಹುದು. ನೋ ಮಸ್ಕಾ ನೋ ಚಸ್ಕಾ. ಓಕೆ, ಆಲ್ ದ ಬೆಸ್ಟ್, ಥ್ಯಾಂಕ್ ಯು.